ಹಬ್ಬದ ಕಥೆಯನ್ನ ಜಗದ ಎಲ್ಲ ಜನರಿಗೆ ಸಂಭ್ರಮ ತರುವ ಕ್ರಿಸ್ಮಸ್ ಕಥೆಯನ್ನ ಕ್ರಿಸ್ಮಸ್ ಕಥೆಯನ್ನ ಕೇಳಿರಿ ಕೇಳಿರಿ ಎಲ್ಲರೂ ಕೇಳಿರಿ ಕ್ರಿಸ್ಮಸ್ ಹಬ್ಬದ ಕಥೆಯನ್ನ ಜಗದ ಎಲ್ಲ ಜನರಿಗೆ ಸಂಭ್ರಮ ತರುವ ಕ್ರಿಸ್ಮಸ್ ಕಥೆಯನ್ನ ಕ್ರಿಸ್ಮಸ್ ಕಥೆಯನ್ನ ವರ್ಷಗಳಿಂದ ನಡೆದ ನೈಜ ಘಟನೆಯಣ್ಣ ಕತ್ತಲೆ ತುಂಬಿದ ಜಗತ್ತಿಗೆ ಒಂದು ಬೆಳಕು ಬಂದ ಕಥೆಯಣ್ಣ ಬೆಳಕು ತಂದ ಕಥೆಯಣ್ಣ 2000 ವರ್ಷಗಳಿಂದ ನಡೆದ ನೈಜ ಘಟನೆಯಣ್ಣ ಕತ್ತಲೆ ತುಂಬಿದ ಜಗತ್ತಿಗೆ ಒಂದು ಬೆಳಕು ಬಂದ ಕಥೆಯಣ್ಣ ಬೆಳಕು ತಂದ ಕಥೆಯಣ್ಣ ಕೇಳಿರಿ ಕೇಳಿರಿ ಎಲ್ಲರೂ ಕೇಳಿರಿ ಕ್ರಿಸ್ಮಸ್ ಹಬ್ಬದ ಕಥೆಯನ್ನ ಜಗದ ಎಲ್ಲ ಜನರಿಗೆ ಸಂಭ್ರಮ ತರುವ ಕ್ರಿಸ್ಮಸ್ ಕಥೆಯನ್ನ ಕ್ರಿಸ್ಮಸ್ ಕಥೆಯನ್ನ ಮಾನವನನ್ನು ಪ್ರೀತಿಯಿಂದ ಸೃಷ್ಟಿ ಮಾಡಿದ ದೇವರು ಇತರ ಎಲ್ಲಾ ಸೃಷ್ಟಿಗಳ ಮೇಲೆ ಅವನಿಗೆ ಒಡೆತನವನ್ನು ನೀಡುತ್ತಾರೆ. ಆದರೆ ಮಾನವ ದೇವರ ಇಚ್ಛೆಗೆ ವಿರುದ್ಧವಾಗಿ ನಡೆದು ಪಾಪ ಅನಾಚಾರಗಳಲ್ಲಿ ಬಿದ್ದಾಗ ದೇವರು ತಮ್ಮ ಒಬ್ಬನೇ ಮಗನನ್ನು ಭೂಮಿಗೆ ಕಳುಹಿಸುವ ನಿರ್ಧಾರ ಮಾಡುತ್ತಾರೆ. ಅನೇಕ ಪ್ರವಾದಿಗಳು ಹಾಗೂ ಸಜ್ಜನರ ಮೂಲಕ ಈ ಬಗ್ಗೆ ಸೂಚನೆ ನೀಡುತ್ತಾರೆ. ಇಗೋ ಸರ್ವೇಶ್ವರನು ಬರುತ್ತಿದ್ದಾನೆ, ಅವನಿಗೆ ಮಾರ್ಗವನ್ನು ಸಿದ್ಧಪಡಿಸಿರಿ, ದಾರಿಯನ್ನು ಸರಾಗ ಮಾಡಿರಿ, ಬೆಟ್ಟ ಗುಡ್ಡಗಳನ್ನು ನೆಲಸಮ ಮಾಡಿರಿ, ಹಳ್ಳ ಕೊಳ್ಳಗಳನ್ನು ಸಮ ಮಾಡಿರಿ. ಇಗೋ ಇಗೋ ನಮ್ಮ ಸರ್ವೇಶ್ವರನು ಬರುತ್ತಿದ್ದಾನೆ. ಈ ನಡುವೆ ನಜರೇತ್ ಎಂಬ ಊರಿನಲ್ಲಿ ಜೋಸೆಫ್ ಹಾಗೂ ಮರಿಯಾ ಎಂಬುವರಿಗೆ ಮದುವೆಯ ನಿಶ್ಚಿತಾರ್ಥವಾಗಿರುತ್ತದೆ. ಆಗ ಒಂದು ದಿನ ದೇವದೂತನೊಬ್ಬ ಮರಿಯಳಿಗೆ ಕಾಣಿಸಿಕೊಳ್ಳುತ್ತಾನೆ. ನಮೋ ಮರಿಯ, ನಿನಗೆ ಶುಭವಾಗಲಿ, ಪ್ರಭು
ನಿನ್ನೊಡನೆ ಇದ್ದಾರೆ. ನೀನು ಗರ್ಭಿಣಿಯಾಗಿ ಮಗುವೊಂದನ್ನು ಹೆರುವೆ. ಅದಕ್ಕೆ ನೀನು ಯೇಸು ಎಂದು ಹೆಸರಿಡಬೇಕು. ಆಗ ಮರಿಯ, ನಾನು ಪ್ರಭುವಿನ ದಾಸಿ, ಅವರು ಹೇಳಿದಂತೆ ನಡೆಯಲಿ ಎಂದು ತಲೆಬಾಗುತ್ತಾಳೆ. ಜೋಸೆಫನಿಗೆ ಕನಸಿನಲ್ಲಿ ದೂತನು ಕಾಣಿಸಿಕೊಂಡು ಪವಿತ್ರಾತ್ಮರ ಶಕ್ತಿಯಿಂದ ಮರಿಯಳು ಗರ್ಭಧರಿಸಿದ್ದನ್ನು ತಿಳಿಸಿದಾಗ ಜೋಸೆಫ್ ಮರಿಯಳನ್ನು ಮದುವೆಯಾಗುತ್ತಾನೆ. ಮರಿಯ ತುಂಬು ಗರ್ಭಿಣಿಯಾಗಿದ್ದಾಗ ಒಂದು ದಿನ, ಕೇಳ್ರಪ್ಪ ಕೇಳೆ, ಕೇಳ್ರಪ್ಪ ಕೇಳೆ, ರೋಮನ್ ಚಕ್ರವರ್ತಿ ಆಗಸ್ಟಸ್ ಸೀಸರ್ ಜನಗಣತಿ ಮಾಡುತ್ತಿದ್ದಾರೆ. ಎಲ್ಲರೂ ನಿಮ್ಮ ನಿಮ್ಮ ಊರುಗಳಿಗೆ ಹೋಗಿ ನಿಮ್ಮ ಹೆಸರು ಕೊಡ್ಬೇಕಂತಪ್ಪ. ಕೇಳ್ರಪ್ಪ ಕೇಳೆ, ಕೇಳ್ರಪ್ಪ ಕೇಳೆ, ಕೇಳ್ರಪ್ಪ ಕೇಳೆ. ತುಂಬು ಗರ್ಭಿಣಿ ಮರಿಯಳ ಕೂಡಿ ಜೋಸೆಫ್ ಹೊರಟನು ಆ ಕ್ಷಣದಿ. ದಾವಿದ ವಂಶದ ಜೋಸೆಫ್ ಹೊರಟನು ಬೆತ್ಲೆಹೇಮಿನ ಮಾರ್ಗದಲ್ಲಿ, ಬೆತ್ಲೆಹೇಮಿನ ಮಾರ್ಗದಲ್ಲಿ. ತುಂಬು ಗರ್ಭಿಣಿ ಮರಿಯಳ ಕೂಡಿ ಜೋಸೆಫ್ ಹೊರಟನು ಆ ಕ್ಷಣದಿ. ದಾವಿದ ವಂಶದ ಜೋಸೆಫ್ ಹೊರಟನು ಬೆತ್ಲೆಹೇಮಿನ ಮಾರ್ಗದಲ್ಲಿ, ಬೆತ್ಲೆಹೇಮಿನ ಮಾರ್ಗದಲ್ಲಿ. ಬೆತ್ಲೆಹೇಮಿನ ಪಟ್ಟಣದಲ್ಲಿ ಎಲ್ಲೂ ಒಂದು ಮನೆಯಿಲ್ಲ. ಲೋಕದ ರಕ್ಷಕನಿಗೆ ಜನಿಸಲು ನೆಲೆಯಿಲ್ಲ. ದನಗಳ ಗೋದಲಿಯೊಂದು ದೊರಕಿತು ಅವನಿಗೆ. ಸ್ವರ್ಗದಿಂದ ಬಂದ ದೇವನು ಜನಿಸಿದ ಈ ಜಗದೊಳು. ಯೇಸು ಹುಟ್ಟಿದ ಆ ಕ್ಷಣದಲ್ಲೇ ಭಾನು ಭುವಿಯಲ್ಲಿ ಸಂತೋಷ ಸಂಭ್ರಮದ ವಾತಾವರಣ ಮೂಡುತ್ತದೆ. ಪೂರ್ವ ದಿಕ್ಕಿನಲ್ಲಿ ಪ್ರಕಾಶಮಾನವಾದ ನಕ್ಷತ್ರವೊಂದು ಕಾಣಿಸಿಕೊಳ್ಳುತ್ತದೆ. ಹತ್ತಿರದ ಹೊಲಗಳಲ್ಲಿ ಕುರಿಗಳನ್ನು ಕಾಯುತ್ತಿದ್ದ ಗೊಲ್ಲರಿಗೆ ದೇವದೂತನೊಬ್ಬ ಕಾಣಿಸಿಕೊಳ್ಳುತ್ತಾನೆ. ಅಂಜಬೇಡಿರಿ, ಆನಂದಗೊಳ್ಳಿರಿ, ಲೋಕರಕ್ಷಕ ಹುಟ್ಟಿಹನು. ದಾವಿದನೂರಿನಲ್ಲಿ ಗೋದಲಿಯೊಂದರಿ ನಿಮ್ಮ ನಾಯಕ ಹುಟ್ಟಿಹನು. ವಸ್ತ್ರವನ್ನು ಹೊದಿಸಿದಂತ, ಕೊಟ್ಟಿಗೆಯಲ್ಲಿ ಮಲಗಿದಂತ ದೇವಕಂದನ ಕಾಣಿರಿ. ದೇವಕಂದನ ಕಾಣಿರಿ, ದೇವಕಂದನ ಕಾಣಿರಿ.
ದೂತನ ಮಾತನ್ನು ಕೇಳಿದ ಕುರುಬರು ಸಂತಸದಿಂದ ಗೋದಲಿಯತ್ತ ನಡೆಯುತ್ತಾರೆ. ಇದೇ ಸಮಯದಲ್ಲಿ ಆಕಾಶದಲ್ಲಿ ಕಾಣಿಸಿಕೊಂಡ ದೂತರ ಗುಂಪು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಜರಿಗೆ ಶಾಂತಿ ಎಂದು ಹಾಡುತ್ತದೆ. ಪೂರ್ವ ದಿಕ್ಕಿನಲ್ಲಿ ಕಾಣಿಸಿಕೊಂಡ ನಕ್ಷತ್ರವನ್ನು ಕಂಡ 3 ರಾಜರು ಅದು ಅರಸನ ಹುಟ್ಟಿನ ಸೂಚನೆ ಎಂದು ಅರಿತು ಕಂದ ಯೇಸುವನ್ನು ಹುಡುಕಿಕೊಂಡು ಬರುತ್ತಾರೆ. ಕಾಣುವ ತವಕದಲ್ಲಿ ದೂರದ ರಾಜರು ಬಂದು ತಾರೆಯ ಹಿಂದೆಯೇ ಸಾಗುತ್ತಲಿ ಗೋದಲಿ ಮುಂದೆಯೇ ನಿಂದು. ಕಂದನ ಕಾಣುವ ತವಕದಲ್ಲಿ ದೂರದ ರಾಜರು ಬಂದು ತಾರೆಯ ಹಿಂದೆಯೇ ಸಾಗುತ್ತಲಿ ಗೋದಲಿ ಮುಂದೆಯೇ ನಿಂದು. ಚಿನ್ನ ದ್ರವ್ಯ ರಕ್ತ ಬೋಳ ತಂದ್ಯಾರೋ ಕಂದನನ್ನು ಕಂಡುವಾಗಿ ನಮಿಸ್ಯಾರೋ. ಚಿನ್ನ ದ್ರವ್ಯ ರಕ್ತ ಬೋಳ ತಂದ್ಯಾರೋ ಕಂದನನ್ನು ಕಂಡುವಾಗಿ ನಮಿಸ್ಯಾರೋ. ಕಂದನನ್ನು ಕಂಡುವಾಗಿ ನಮಿಸ್ಯಾರೋ. ಕಂದನನ್ನು ಕಂಡುವಾಗಿ ನಮಿಸ್ಯಾರೋ. ಕಂದನನ್ನು ಕಂಡುವಾಗಿ ನಮಿಸ್ಯಾರೋ. ಕಂದನನ್ನು ಕಂಡುವಾಗಿ ನಮಿಸ್ಯಾರೋ.